ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಡಾಕ್ಟರ್ ಇಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಸಿಲ್ವಾಸದಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿ ಕಾಯಿಲ್ ಲೋಡ್ ಮಾಡ್ಕೆ ಬಂದು ಇಲ್ಲಿ ಸಿಲ್ವಾಸದಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೆ. ಇಲ್ಲೇ ಡೀಸೆಲ್ ಹಾಕ್ಸೋದು. ಇವಾಗ ಟೈಮ್ ಬಂದು 10:30 ಆಗೈತೆ. ಡೀಸೆಲ್ ಹಾಕ್ಸ್ಕೊಂಡು ಹೊಂಟಿದ್ದೀನಿ. ಇನ್ನು 11 ಟನ್ ಮಾಲ್ ಹಾಕ್ಬೇಕು. ಟ್ರಾನ್ಸ್ಪೋರ್ಟ್ನವ್ರು ನೋಡಿದ್ರೆ ಒಬ್ಬೊಬ್ರು ಫೋನ್ ಎತ್ತಿಲ್ಲ ಗುರು. ಈ ವಾಪಿಲಿರೋ ಭಾರತ್ ಟ್ರಾನ್ಸ್ಪೋರ್ಟಿಗೆ ಡ್ರೈವರ್ಗಳಂದ್ರೆ ನಾಯಿಗಿನ್ನ ತಡೆ ಆಗಿಬಿಟ್ಟಿದ್ದಾರೆ. ಫೋನ್ ಮಾಡಿದರೆ ಫೋನೇ ಎತ್ತಲ್ಲ. ಓನರ್ ಮಾಡಿದರೆ ಮಾತ್ರ ಫೋನ್ ಎತ್ತೋದು. ಬೆಳಗ್ಗಿಂತ ಒಂದು 50 ಫೋನ್ ಮಾಡಿದ್ದೀನಿ, ಫೋನೇ ಎತ್ತಂಗಿಲ್ಲ. ತಲೆ ಕೆಟ್ಟು ಆಫೀಸ್ ಹತ್ರ ಹೊರಟಿದ್ದೀನಿ. ಇದು ವಾಪಿಲಿರೋ ಭಾರತ್ ಟ್ರಾವೆಲ್ಸ್ನಾಗೆ ಡ್ರೈವರಿಗೆ ಕಿಂಚಿತ್ತೂ ಬೆಲೆ ಇಲ್ಲ. ಫೋನೇ ಎತ್ತೋದಿಲ್ಲ ಅವರು. ಥರ ನಾಯಿ ಬಂದಾಗ ನಾಯಿ ನೋಡಿತಾರಲ್ಲ ಅಚ್ಚಯ್ಯ ಅಂತೇಳಿ ಆ ಲೆಕ್ಕಕ್ಕೆ ಇಟ್ಟಿದ್ದು. ಒಬ್ಬೊಬ್ಬೊಬ್ಬೊಬ್ರು ಫೋನೇ ಎತ್ತೋದಿಲ್ಲ ಗುರು. ಫೋನ್ ಎತ್ತಾರೆ, ಎತ್ತಿದ್ರೆ ಮಾತಾಡಲ್ಲ. ಅವ್ರಿಗೆ ಮಾಡು ಇವ್ರಿಗೆ ಮಾಡು ಅಂತೇಳಿ ಕಟ್ ಮಾಡ್ತಾರೆ. ಮತ್ತು ಫೋನೇ ಹೋಗಲ್ಲ. ಇದೆಲ್ಲ ಹಾಕ್ಸ್ಕೊಂಡು ಆಫೀಸ್ ಹತ್ರ ಹೊರಟಿದ್ದೀನಿ. ತೋರಿಸ್ತೀನಿ ನಿಮಗೂ ಅದು ಆಫೀಸ್ ಆದಂತೇಳಿ. ಬೆಂಗಳೂರು ಕಡೆಯವ್ರಿಗೆ ಭಾಳ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಎಲ್ಲ ಅವ್ರ ಹತ್ರನೇ ಹೋಗೋದು. ನೋಡೋಣ ಬನ್ನಿ, ಅಲ್ಲಿ ಆಫೀಸ್ ಹತ್ರ ಹೋಗೋಣ. ಕಾಯಲ್ಲಿ ಲೋಡ್ ಮಾಡಿ ಹಿಂಗೆ ಹಾಕಿದ್ದು ಟಾರ್ಪಲ್ಲು ಪೂರ್ತಿ ಚರಂಡಿ ಹಾಕ್ಬಿಟ್ಟೈತೆ. ಇಲ್ಲೇ ಇನ್ನೊಂದು 10 ಟನ್ ಪಾರ್ಸಲ್ ತುಂಬಕ್ಕೆ ಬಂದಿದ್ನಿ. ಇನ್ನೊಂದು ಅಡ್ರೆಸ್ ಹುಡುಕಿ ಸಾಕಾಗಿ ಹೋಗ್ಬಿಡ್ತು ಗುರು. ಬುಲೆಟ್ ಟ್ರಾನ್ಸ್ಪೋರ್ಟ್ ಅಂದರೆ ಯಾರು ಹೇಳಂಗಿಲ್ಲ. ಈ ಟ್ರಾನ್ಸ್ಪೋರ್ಟಿನ ಲೊಕೇಶನ್ ಹಾಕಿದ್ದಾರೆ, ಕಾಬ ತೋರಿಸ್ತೈತೆ. ಹುಡುಕಿ ಸಾಕಾಗಿ ಹೋಗ್ಬಿಡ್ತು ಗುರು. ಇದು ಚೆನ್ನಾಗಿ ಲೋಡ್ ಆಗ್ತೈತಂತೆ. ಮಳೆ ಇಲ್ಲ ಏನಿಲ್ಲ, ಜಲ್ದಿ ಲೋಡ್ ಮಾಡಿದ್ರೆ ಚೆನ್ನಾಗೈತೆ. ಇವ್ರಿಗೆ ಗಾಡಿ ಲೋಡ್ ಮಾಡ್ತಾ ಇದಾರ ಅನ್ಲೋಡ್ ಮಾಡ್ತಾ ಇದಾರ ಗೊತ್ತಿಲ್ಲ. HR ಗಾಡಿನ ನೋಡೋಣ. ನಾನು ಇನ್ನೂ ನೋಡ್ಬೇಕಂತೆ ಜಾಗ ಆಗ್ತತ ಇಲ್ಲ ಅಂತೇಳಿ. ಆಮೇಲೆ ಲೋಡ್ ಮಾಡೋದಂತೆ. ಇದು ನೋಡಿದರೆ 23.5 ಟನ್ ಬಂದೈತೆ ಅಷ್ಟೇ. 25 ಟನ್ ಕಂಡೀಷನಿಗೆ ಕಳಿಸಿದ್ರು. 23.5 ಟನ್ ಬಂದೈತೆ. ಇವನ್ನೆಲ್ಲ ಲೋಡ್ ಮಾಡೋಣಲ್ಲ ಅನ್ಬೇಕು. ಅವಾಗ ಇರೋದು ಟ್ರಾನ್ಸ್ಪೋರ್ಟ್ನವರಿಗೂ ನಮ್ಮ ಓನರಿಗೂ ಕುಸ್ತಿ. ನೋಡೋಣ, ಲೋಡ್ ಆದಮೇಲೆ ಗೊತ್ತಾಗುತ್ತೆ. ಬನ್ನಿ, ಲೋಡ್ ಆದಮೇಲೆಲ್ಲ ಇನ್ನು ಅವ್ನು ಬಂದು ನೋಡಬೇಕು. ನೋಡ್ತೀನಿ ಅಂತಾನೆ ಇವಾಗ ನೀರು ತೆಗಿಯೋಣ. ಬಕೆಟ್ ಬಿಸಾಕಿದ್ದೀನಿ ನೋಡಿ ಒಳಕ್ಕೆ. ಇವಾಗ ಎತ್ತಾಕ ನೀರು ತೆಗಿಯೋಷ್ಟೊತ್ತಿಗೆ ಎಣ ಬಿದ್ದೋಗ್ಬಿಡ್ತು. ಸುಮಾರು ಒಂದು 60 ಬಕೆಟ್ ತುಂಬ್ಕೊಂಡಿದ್ದೀವಿ ನೀರು. ರಾತ್ರಿ ಆ ಬಡ್ಡಿ ಮಕ್ಕಳು ಜಡಿ ಮಾಡ್ದಂಗೆ ಇದ್ದಿದ್ರೆ ನಾನು ಫುಲ್ ಬಾಡಿಗೆ ತಾಡ್ಪಲ್ಲೇ ಆಗ್ತಿದ್ದಿಲ್ಲ, ಕೆಳಗೆ ಆಗ್ತಿದ್ದೆ. ನೀರಂತೂ ನಿಂತ್ಕೊಂತಿದ್ದಿಲ್ಲ. ಆ ಬಡ್ಡಿ ಮಕ್ಕಳು ರಾತ್ರಿ ಏನು ಜಡಿ ಮಾಡಿದ್ರಂತೀರ. 3 ದಿವಸ ಗಾಡಿ ನಿಲ್ಸ್ಕೊಂಡು ರಾತ್ರಿ 9 ಗಂಟೆಗೆ ಲೋಡ್ ಮಾಡಿ ಫುಲ್ ಜಡಿ ಅವಸರ ಅರ್ಜೆಂಟ್ ಮಾಡಿದರು. ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ 11:30 ಆಗಿತ್ತು. ಮತ್ತು ಅಲ್ಲಿಂದ ಸಿಲ್ವಾಸಾಗಿ ಹೋಗಿ ಪೆಟ್ರೋಲ್ ಬಂಕ್ನ ನಿಂತ್ಕೊಂಡು ಡೀಸೆಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿ ಬಂದರೆ ಅವ್ನ ಪಕ್ಕದಾಗಿರೋ ಟ್ರಾನ್ಸ್ಪೋರ್ಟ್ ಹೆಸರು ಪಕ್ಕದಾಗಿರೋನಿಗೆ ಗೊತ್ತಿಲ್ಲ. ತಿರುಗಿ ಸಾಕಾಗೋಗ್ಬಿಡ್ತು ಗುರು. ಇದರ ಇಂಡಸ್ಟ್ರಿಯಲ್ಲಿ ಇರೋದು ಅವನು 10 ರೌಂಡ್ ಹೊಡ್ತೇನೆ ನೋಡ್ರಿ. ಅವ್ನು ಟ್ರಾನ್ಸ್ಪೋರ್ಟ್ ಸಿಗೋಷ್ಟೊತ್ತಿಗೆ ಅವ್ರದ್ದು ಯಾವುದೋ ಬುಲೆಟ್ ಟ್ರಾನ್ಸ್ಪೋರ್ಟ್ ಅಂತ ಗುರು. ಅದು ಸಿಗೋಷ್ಟೊತ್ತಿಗೆ ಒಂದು 8-10 ರೌಂಡ್ ಹೊಡೆದ್ಬಿಟ್ಟೆ. ಈ ಗಲ್ಲಿನೂ ಬಿಡಲಿಲ್ಲ. ಲಾಸ್ಟಿಗೆ ಪ್ಲ್ಯಾಂಟ್ ನಂಬರ್ ಕೇಳ್ಕೊಂಡು 91 ನಂಬರ್ನಾಗ ಬಂದಿದ್ದಕ್ಕೆ ಆ ನಂಬರ್ನಾಗ ಹೋದೆ. ಅವಾಗ ಸಿಗ್ತವರು ಅವ್ರ ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಹೆಂಗದಾರ ಅಂತಾರೆ. ನೀನೊಂದ್ಸಲಿ ಫೋನ್ ಮಾಡಿ ಮತ್ತೊಂದ್ಸಲಿ ಏನಕ್ಕನ್ನ ಫೋನ್ ಮಾಡು, ಫೋನೇ ಎತ್ತಲ್ಲ. ಫೋನೇ ರೀಚ್ ಆಗೋದಿಲ್ಲ. ನಾಟ್ ರೀಚಬಲ್. ಒಂಥರ ವಾಪಿ MLA ಇದ್ದಂಗೆ ಅವ್ರು ನಮ್ಮ ಟ್ರಾನ್ಸ್ಪೋರ್ಟ್ನವರು. ಫೋನೇ ರೀಚ್ ಆಗಲ್ಲ ಅವ್ರದ್ದು. ಫೋನ್ ಮಾಡಿ ಎಣ ಬಿದ್ದೋಗ್ಕತ್ತೆ. ಎಲ್ಲಾನ ಅರ್ಜೆಂಟ್ ಏನಕ್ಕನ್ನ ಬೇಕಂದ್ರೆ ಫೋನೇ ಹೋಗಲ್ಲ. ಆರಾಮಾಗಿ ನಿಂತ್ಕೊಂಡು ಅವ್ರಿಗೆ ಯಾವಾಗ ಫೋನ್ ತಿಳಿತತ್ತ ಅವಾಗ ಫೋನ್ ಮಾಡ್ತಾರೆ. ಅವಾಗ ಮಾತಾಡ್ಬೇಕು ಅಂತ ಟ್ರಾನ್ಸ್ಪೋರ್ಟ್ ನಮ್ಮದು. ಇನ್ನೊಂದ್ಸಲ ಟ್ರಾನ್ಸ್ಪೋರ್ಟಿಗೆ ಹೋಗೋದಿಲ್ಲ ನಾನು. ನಮ್ಮ ಸೌಕರ್ಯ ಹೇಳ್ಬಿಡ್ತೀನಿ, ವಾಪಿಗೆ ಬಂದರೆ ಟ್ರಾನ್ಸ್ಪೋರ್ಟಿಗೆ ಹೋಗೋದು ಬೇಡಣ. ಫೋನ್ ಎತ್ತಿ ರೆಸ್ಪಾನ್ಸ್ ಮಾಡಿದ್ಮೇಲೆ ಯಾತಕ್ಕೆ ಹೋಗ್ತೀವಿ ಗುರು ಲೋಡಿಗೆ. ಅಹಮದಾಬಾದಲ್ಲಿ ಎಷ್ಟೊತ್ತಿಗನ್ನ ಫೋನ್ ಮಾಡಿರಿ. ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದ್ರು ಫೋನ್ ಎತ್ತಾರೆ ಟ್ರಾನ್ಸ್ಪೋರ್ಟ್ನವರು. ಇವರು ಬೆಳಗ್ಗೆ 10 ಗಂಟೆವರೆಗೆ ಫೋನೇ ಎತ್ತಲ್ಲ. 10 ಗಂಟೆಗೆ ಒಂದು ಫೋನ್ ಎತ್ತಾರೆ. ಫೋನ್ ಎತ್ತಿ ಇಂಥ ತಕ್ಕೋಗಂತಾರೆ. ಸರಿಯಾಗಿ ಅಡ್ರೆಸ್ ಹೇಳಲ್ಲ, ಏನಿಲ್ಲ. ಯಾವುದೋ ಒಂದು ಪಕ್ಕದ ಲೊಕೇಶನ್ ಕಳಿಸಿ ಜೈ ಅಂದ್ಬಿಡ್ತಾರೆ. ಆಮೇಲೆ ಫೋನೇ ಎತ್ತಲ್ಲ. ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಹಾಕ್ತಾರೆ ಅಷ್ಟೇ. ಹಂಗೆ ಹೋಗ್ಬೇಕು. ಮತ್ತೆ ನಾವು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಮತ್ತು ನಾವು ವಾಯ್ಸ್ ಮೆಸೇಜ್ ಹಾಕ್ಬೇಕು. ಈ ಥರ ಜೀವನ ಯಾರಿಗೆ ಬೇಕು? ಇನ್ನೊಂದ್ಸಲಿ ಟ್ರಾನ್ಸ್ಪೋರ್ಟಿಗೆ ಹೋಗೋದಿಲ್ಲ. ನಮ್ಮ ಸೌಕರ್ಯ ಹೇಳ್ಬಿಡ್ತೀನಿ, ಇನ್ನೊಂದ್ಸಲಿ ಟ್ರಾನ್ಸ್ಪೋರ್ಟ್ ಬೇಡ ಕಾರಣ ಅಂತಂದು ಅದನ್ನು ಬೇರೆ ಟ್ರಾನ್ಸ್ಪೋರ್ಟ್ ನೋಡ್ಕೊಂಡ್ರೆ ಆಯ್ತು. ನಾವು
ತೇಜಸ್ ಟ್ರಾನ್ಸ್ಪೋರ್ಟ್ ಇದ್ದಾವೆ. ಇನ್ನೊಂದು ಟ್ರಿಪ್ ವಾಪಿಗೆ ಬಂದಮೇಲೆ ನೋಡೋಣ. ಇವಾಗ ಸದ್ಯಕ್ಕೆ ವಾಪಿಗಂತೂ ಬರೋದಿಲ್ಲ, ನಾನು ಮಳೆ ಬರ್ತೈತೆ. ಈಗ ಅಹಮದಾಬಾದ್ ಇಲ್ಲ ನಾಗ್ಪುರ್ ಹೋದ್ರಾತು, ಇಲ್ಲ ದಿಲ್ಲಿ ಇದ್ರೆ ದಿಲ್ಲಿ ಹೋಗೋಣ. ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಬಂದೀನಿ. ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಈ ಟ್ರಿಪ್ ಯಾಕೋ ನಮ್ಮ ಟೈಮೇ ಸರಿ ಇದ್ದಂಗಿಲ್ಲ ಗುರು. ಅಲ್ಲಿ ಲೋಡ್ ಮಾಡೋಕ್ಕೆ 2 ದಿವಸ ನಿಂತ್ಕೊಂಡ್ವಿ. ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಬಂದು ನಿಂತ್ಕೊಂಡು ನಾನು ಇವ್ರು ಫಸ್ಟಿಗೆ ಲೋಡ್ ಮಾಡ್ತೀವಂದ್ರು ಇಲ್ಲಿಗೆ ಬರೋ ತಕನ. ಇಲ್ಲಿಗೆ ಬಂದಮೇಲೆ ನಮಗೆ ಬೆಂಗಳೂರಿನವರು ಓಪನ್ ಬಾಡಿ ಬೇಡ ಅಂತ ಹೇಳ್ತಿದ್ದಾರೆ, ನಾವು ಲೋಡ್ ಮಾಡಲ್ಲ ಅಂತಂದರು. ಟ್ರಾನ್ಸ್ಪೋರ್ಟ್ನವ್ರಿಗೆ ಫೋನ್ ಮಾಡಿದರೆ 8 ಟನ್ ಕಾಯಿಲೆ ಐತೆ, ಅದು ಲೋಡ್ ಹಾಕ್ಕೊಂಡು ಹೋಗಂದ್ರು. ನಾನು ಹೇಳಿದೆ 3 ದಿವಸ ಇನ್ನೂ 3 ದಿವಸ ಇಲ್ಲೇ ನಿಲ್ಸ್ಕೊಂಡ್ಬಿಟ್ರಿ. 23 ಟನ್ ಲೋಡ್ ಮಾಡೋಕೆ 3 ದಿವಸ ಮಾಡಿದ್ರು. ಇವತ್ತು 8 ಟನ್ ಹಾಕ್ಕೊಂಡು, ನಾಳೆಗಿನ್ನ 2 ಟನ್ ಹಾಕ್ಕೊಂಡು ಖಾಲಿ ಮಾಡೋಕೆ 3 ದಿವಸ ಆಗುತ್ತೆ. ಅಲ್ಲಿಗೆ ಇನ್ನೊಂದು ವಾರ ಮಾಡಿಬಿಡ್ರಿ ಇಲ್ಲೇ ಅಂತ ಹೇಳಿದ್ದಕ್ಕೆ, ಇಲ್ಲ ಅಡ್ಜಸ್ಟ್ ಮಾಡ್ತೀವಿ ಮಾಲ್ ಅಂತ ಹೇಳಿದ್ರು. ಮತ್ತು ನಮ್ಮ ಸೌಕರ್ಯರು ಫೋನ್ ಮಾಡಿ ಬೈದ್ರಂತೆ. ಅದಕ್ಕೆ ಲೋಡ್ ಮಾಡ್ತೀವಿ ಅಂತಂದ್ರು. ನೀರು ಬರ್ತೈತೆ ಒಳಗ್ತೀನಿ, ಕ್ಲೋಸ್ ಮಾಡೋಣ. ಅಲ್ಲಿ ಬೆಂಗಳೂರಿನಾಗೆ ಇವರಿಗೆ ಅನ್ಲೋಡ್ ಮಾಡೋಕ್ಕೆ ಶೆಡ್ ಇಲ್ಲ ಅಂತ ಬಿಡು, ಶೆಡ್ ಬೇಕಂತೆ. ಅದಕ್ಕೆ ಅವರು ಕಂಟೈನರ್ ಬೇಕು, ಕಂಟೈನರ್ ಲೋಡ್ ಮಾಡಿಸಂದ್ರಂತೆ. ಓಪನ್ ಬಾಡಿ ಬೇಡ ಅಂತ ಹೇಳಿದ್ರಂತೆ. ಮತ್ತು ಇವರು ಇಲ್ಲಿ ಇವರು ಬ್ರಾಂಚ್ನೇರು ಅದೇ ಹೇಳಿದರು, ಬೆಂಗಳೂರಿನೇರು ಬೇಡ ಅಂದರು ಅಂತಂದು. ಬೆಂಗಳೂರಿನಾಗ ಬೇಡ ಅಂದರೆ ಇವ್ರೇನು ಲೋಡ್ ಮಾಡಲ್ಲ. ಶೆಡ್ ಅಂದರೆ ಇಲ್ಲಿ ಹಿಂದೆ ಕಾಣ್ತಾ ಇದೆ ನೋಡಿ, ತೋರಿಸ್ತೀನಿ ಕೆಳಗಿಂದು ಯಾವ ಥರ ಶೆಡ್ ಇರ್ಬೇಕು ಅಂತೇಳಿ. ಇಲ್ಲಿ ಇದ್ರೊಳಗೆ ಗಾಡಿ ನಿಂತಿದೆ ನೋಡಿ, ಈ ಥರ ಶೆಡ್ ಇದ್ದರೆ ಬೆಂಗಳೂರಿನಾಗೆ ಅನ್ಲೋಡ್ ಮಾಡ್ತಾರಂತೆ. ಬೆಂಗಳೂರಿನಾಗ ಜಾಗ ಶೆಡ್ ಇಲ್ಲಂತೆ. ಫುಲ್ ಮಳೆ ಬರೋದಕ್ಕೆ ಲೋಡೇ ಮಾಡಿಲ್ಲ. ಇವಾಗ ಮಳೆ ಬಂದು ಬಿಟ್ಟತೆ. ಶೆಡ್ ಒಳಗಿರೋದಕ್ಕೆ ನೀರೇ ಹೋಗಿಲ್ಲ ಗಾಡಿ ಒಳಗೆ. ಎಲ್ಲನ ಶೆಡ್ಡಿಂದ ಹೊರಗಿದ್ರೆ ಗುರು ಇವಾಗ ಒಂದು 10 ಬಕೆಟ್ ನೀರಾಗವು. ಇಲ್ಲಿ ತಮಿಳ್ನಾಡು ಗಾಡಿ ಲೋಡ್ ಆಗ್ತಿದ್ದಾವೆ ಚೆನ್ನಾಗಿ, ನಮ್ಮ ಗಾಡಿನೇ ಲೋಡ್ ಮಾಡ್ತಿಲ್ಲ. ಅವ್ರು ಲೋಡ್ ಮಾಡ್ತಾರಂತೇಳಿ ನಿಲ್ಸ್ಕೊಂಡಾರೆ. ಇವರಿಂದ ಏನು ಹೇಳ್ತಾರೆ ಏನೋ ಗೊತ್ತಿಲ್ಲ. ಅದು RTC ಗಾಡಿ ಗುರು, ಶಿವಮೊಗ್ಗ ಗಾಡಿ ಬಂದೈತೆ. ಮೋಸ್ಟ್ಲಿ ಇವ್ರಿಗೆ ಬಂದಿರ್ಬೋದು ಅನಿಸುತ್ತೆ. ಇಲ್ಲಿ ತಮಿಳ್ನಾಡು ಗಾಡಿ ಲೋಡ್ ಆಗ್ತೈತೆ. ಆ ಕಡೆ ಗಾಡೀಲಿ ಕನ್ನಡ ಮಾತಾಡೋಣ ಇದ್ದಾನೆ, ಮಕ್ಕಂಬಿಟ್ಟಿದ್ದಾನೆ. ಅವಾಗಲೇ ಬಂದು ಚೆನ್ನಾಗಿ ಮಾತಾಡ್ಸೋದ. ಮಕ್ಕಂಡಿದ್ದಾನೆ, ಇಲ್ಲಾಂದರೆ ತೋರಿಸ್ತಿದ್ದೆ. ಅವಾಗಲೇ ಮಾತಾಡಿಸ್ತಾ ಬಂದು ಆಮೇಲೆ ಮತ್ತೇನು ಮಾತಾಡಿಸ್ನು ಅಂತ ಹೇಳಿದ್ರೆ ಮಕ್ಕಂಬಿಟ್ಟಾನೆ. ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಂಡಿದ್ದೆ, ಬೇರೆ ಲೋಡ್ ಹುಡುಕ್ತಾರಂತೇಳಿ. ಇವಾಗ 6:30 ಆಗೈತೆ. ಇವಾಗ ಅಲ್ಲೇ ಫೋನು ಸ್ವಲ್ಪ ತೆಗಿತಿಲ್ಲ. ಇನ್ನೊಂದ್ಸಲಿ ಫೋನ್ ಮಾಡಬೇಕು. ನಮ್ಮ ಸೌಕರ್ಯಕ್ಕೆ ಮಾಡಿದ್ದೆ, ಫೋನ್ ಮಾಡಿ ಹೇಳಿದ್ಮೇಲೆ ನೋಡೋಣ. ಇಲ್ಲಿ ಬಂದರೆ ಇದೇ ರಂಕಿಗುರು. ಅಹಮದಾಬಾದ್ನಾಗೆ ಒಂದು ಲೋಡ್ ಆಗಷ್ಟೊತ್ತಿಗೆ ಇನ್ನೊಂದು ಲೋಡ್ ರೆಡಿ ಇರ್ತದೆ ನಮ್ಮದು. ಅಹಮದಾಬಾದಿಗೆ ಹೋದರೆ ಈ ಟ್ರಿಪ್ಪೇನ ದಾರಿ ತಪ್ಪು ಬಂದುಬಿಟ್ಟಿದ್ದೀನಿ ವಾಪಿಗೆ. ಯಾವತ್ತೂ ಹಿಂಗಾಗಿದ್ದಿಲ್ಲ ಗುರು, ಇವತ್ತೇ ಇದೇ ಟ್ರಿಪ್ನಾಗ ಹಿಂಗಾಗಿರೋದು. ಇಲ್ಲಿ ಕ್ಯಾಂಟೀನ್ ಇಲ್ಲ, ಏನೇನು ಇಲ್ಲ. ಕ್ಯಾಂಟೀನ್ ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು. ನಮಗೆ ಕ್ಯಾಂಟೀನ್ ಏನಕ್ಕಂದರೆ ಟೀ ಕುಡಿಯೋಕೆ ಅಷ್ಟೇ ಬೇಕಾಗಿರೋದು. ಹೋಗೋಣ ಟೀ ಕುಡ್ಕೊಂಬರೋಕ್ಕೆ. ಟೀ ಕುಡ್ಕೊಬಂದು ನೋಡೋಣ, ಫೋನ್ ಮಾಡೋಣ ಏನು ಹೇಳ್ತಾರಂತೇಳಿ. ಅವ್ರು ನಮಗೆಲ್ಲ ಬರೀ ಸುಳ್ಳು ಹೇಳ್ತಿದ್ದಾರೆ. ಮಾತಾಡ್ತೀನಿ, ಸೆಟ್ ಮಾಡ್ತೀನಿ, ಇವಾಗಲೇ ಮಾಡಿಸ್ತೀನಿ ಅಂತೇಳಿ. ಇನ್ನೊಂದು ಅರ್ಧ ಗಂಟೆ ಹೋದರೆ ಫೋನೇ ಎತ್ತಲ್ಲ. ಫೋನ್ ನಾಟ್ ರೀಚಬಲ್, ಮನೆಗೆ ಹೋಗ್ಬಿಡ್ತಾರೆ. ಮತ್ತು ನಾಳೆ ಬೆಳಿಗ್ಗೆ ಬಂದು 10 ಗಂಟೆಗೆ ಫೋನ್ ಎತ್ತೋದು. ಇನ್ನೊಂದು ಫೋನ್ ಮಾಡೋಣ ನಮ್ಮ ಸೌಕರ್ಯಕ್ಕೆ ಏನು ಹೇಳಿದ್ರು ಅಂತೇಳಿ. ನಮ್ಮ ಸೌಕರ್ಯ ಅಂತ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಸೌಕರ್ಯ ಹೇಳಿರ್ತಾರೆ, ನಮ್ಗೆ ಹೇಳಲ್ಲ. ಅವ್ರು ಸ್ವಲ್ಪ ಸುಳ್ಳು ಹೇಳ್ತಿರ್ತಾರೆ. ನೋಡೋಣ. ನೋಡಿ ಅಲ್ಲೇ ಕತ್ಲಾಗ್ಬಿಟ್ಟೆ. ಗಾಡಿ ಎಲ್ಲ ಇಲ್ಲೇ ಇದ್ದಾವೆ. ಪಾರ್ಕಿಂಗನು ಇಲ್ಲೇ ಐತೆ ಗುರು. ಹೊರಕ್ಕೆ ಎಲ್ಲಿ ಹೋಗೋದು ಬೇಡ. ಇಲ್ಲಿ ಕಾಂಪೌಂಡ್ ಒಳಗೆ ಸೆಕ್ಯೂರಿಟಿ ಎಲ್ಲ ಐತೆ. CC ಕ್ಯಾಮ್ರಾನು ಇದ್ದಾವೆ. ನನ್ನ ಹಿಂದೆ ಕಾಣ್ತಾ ಇದೆ ನೋಡಿ ಕಂಬದ ಹತ್ರ, ಅಲ್ಲಿ CC ಕ್ಯಾಮ್ರಾ ಇದ್ದಾವೆ. ಟೆನ್ಷನ್ ಏನಿಲ್ಲ. ಇವತ್ತು ಲೋಡ್ ಆಗೋದು ಡೌಟೇ. ಈ ಲೋಡ್ ಅಂತ ಇವಾಗ ಯಾರು ಮಾಡಲ್ಲ. ಅಕಸ್ಮಾತ್ರ ಸಿಕ್ಕರೆ ಕಾಬದ್ ಸಿಗಬೇಕು. ಕಾಬದ್ ಮಾಲೆ ಇಲ್ಲ ಅಂತೆ. ಯಾವುದೋ ಮೇಘಕ್ಕೆ ಹೋಗಂದ್ರು, ಮೇಘ ಇಲ್ಲ, ರಮೆ ಇಲ್ಲ, ಯಾವುದಕ್ಕೂ ಹೇಳಿಲ್ಲ ಅವರು. ಇಲ್ಲೊಂದು ಮೇಘ ಟ್ರಾನ್ಸ್ಪೋರ್ಟ್ ಅಂತ ಐತೆ, ಅಲ್ಲಿ ಹೋಗಿ ಕೇಳ್ಕೊಂಬ ಅಂದರು. ಅಲ್ಲೋಗಿ ಕೇಳ್ಕೊಂಬಂದ್ರೆ ನಮ್ಗೆ ಯಾರು ಏನೂ ಹೇಳಿಲ್ಲ ಅಂದರು. ಗಾಡಿ ಅಲ್ಲೇ ನಿಲ್ಸೋಗಿದ್ದೆ. ನೋಡೋಣ, ಫೋನ್ ಮಾಡೋಣ. ಇವತ್ತೇ ಮಾಡ್ತಾರೋ ನಾಳೆ ಮಾಡಿಸ್ತಾರೋ ಗೊತ್ತಾಗುತ್ತೆ. ಬನ್ನಿ ಟೀ ಕುಡ್ಕೊಂಬರೋಣ ಹೋಗಿ. ಫೈನಲಿ ಇಲ್ಲೇ ಲೋಡಿಂಗ್ ಚಾಲೂ ಮಾಡಿದರು. ನಮ್ಮ ಟ್ರಾನ್ಸ್ಪೋರ್ಟ್ನ ಪಾರ್ಟಿ ಹತ್ರ ಏನೋ ಮಾತಾಡಿ ಲೋಡ್ ಮಾಡಿಸ್ತಿದ್ದಾರಂತೆ. ಅದೇನು ಮಾತಾಡಿದಾರೋ ಗೊತ್ತಿಲ್ಲ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ ನಮ್ಮ ಗಾಡಿ ಎಷ್ಟು ದಿವಸ ಊರು ಬಿಟ್ಟು ಇಷ್ಟೊತ್ತಿಗೆ ಅಹಮದಾಬಾದ್ ಟ್ರಿಪ್ ಮಾಡಿಬಿಡ್ತಿದ್ದೆ ನಾನು. ಹೋದ್ಸಲಿ ಅಹಮದಾಬಾದ್ ಟ್ರಿಪ್ಪು
ಮಂಗಳೂರು ಹೋಗಿ ಅಹಮದಾಬಾದ್ ಹೋಗಿ ಮಂಗಳೂರು ಹೋಗಿ ಊರಿಗೆ ಬರೋಷ್ಟೊತ್ತೆ 12 ದಿವಸಕ್ಕೆ 12-13 ದಿನ ಟ್ರಿಪ್ ಮಾಡಿದ್ವಿ. ಇದು 1 ವಾರ ಆಗ್ಬಿಡ್ತಾಲೆ. ಅಮ್ಮಲ್ರು ತಾಡ್ಪಲ್ಲೆಲ್ಲ ಬಿಚ್ಕೊಂಡ್ರೆ ಅವ್ರೆ, ಬಿಚ್ಚಿದ್ದು ಹಾಕಿದ್ದು ಎಲ್ಲ ದುಡ್ಡು ಕೊಡ್ಬೇಕು, ಏನೂ ಫ್ರೀ ಮಾಡಿಲ್ಲ. ಟೀ ಕುಡಿದು ಬರೋಣ ಅಂತೇಳಿ ಹೋಗಿದ್ದೆ ನಾನು. ಅಷ್ಟೊತ್ತಿಗೆ ಅವರೇ ಎಲ್ಲ ಬಿಚ್ತಿದ್ರು. ಬಿಚ್ಚಿ ಲೋಡ್ ಮಾಡಿ ಮಾಡ್ತಾರಂತೆ. ನೋಡೋಣ ಎಷ್ಟೊತ್ತಾಗುತ್ತೆ ಲೋಡ್ ಹಾಕಿ. ಇಲ್ಲಿ ಅಲ್ಲಿ 7 ಆಗುತ್ತೆ. ಇವತ್ತು ನೈಟ್ ಹೋಗಲ್ಲ ನಾನು, ಬೆಳಿಗ್ಗೆನೇ ಹೋಗೋದು ನೋಡಿ. ಹನ್ನೊಂದು ಗಂಟೆ ಆಯ್ತು ನೋಡಿ ಲೋಡ್ ಮಾಡ್ಕೊಂಡು ಹೊರಟ ಅಷ್ಟೊತ್ತಿಗೆ. ಅದು ಅವ್ರ ಗಾಡಿನೇ ಬೇಡ ಅಂದ್ರೆ ಅವ್ರಿಗೇನೋ ರಿಕ್ವೆಸ್ಟ್ ಮಾಡಿ ಲೋಡ್ ಮಾಡಿದ್ರು. ಇವಾಗ ಇನ್ನೇನು 11 ಗಂಟೆ ಆಯ್ತು. ಹೋದ್ರೆ ಅಮ್ಮಮ್ಮ ಅಂದ್ರೆ ಇನ್ನೊಂದು ಗಂಟೆ 100 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ. ಕೆಲಸ ಮಾಡೋಣ, ಯಾವುದೋ ಒಂದು ಡಾಬಾದಾಗ ಹೋಗಿ ಮಕ್ಕಂಡು ಬೆಳಿಗ್ಗೆ ಎದ್ದು ಹೋಗೋಣ. ಅದೇ ನಾನು ಖಾಲಿ ಗಾಡಿ ನಿಲ್ಸಿದ್ನಲ್ಲ, ಅಲ್ಲಿ ರಾಜಸ್ಥಾನಿ ಹೋಟ್ಲ್ ಐತಲ್ಲ, ಅಲ್ಲೋಗಿ ನಿಲ್ಕೊಂಡು ಬೆಳಗ್ಗೆ 4-5 ಗಂಟೆಗೆ ಎದ್ದು ಹೋಗ್ಬಿಟ್ರೆ ಸಾಕು. ಆರಾಮಾಗಿ ನಾಳೆ ಸಾಯಂಕಾಲದ ಅಷ್ಟೊತ್ತಿಗೆ ಹಿಂಬೂರ್ಣಿ ಬಂದ್ಬಿಡ್ತೀನಿ. 7-8 ಗಂಟೆ ಅಷ್ಟೊತ್ತಿಗೆ ಹೋಗೋಣ ಬನ್ನಿ. ಇನ್ನು ಕಾಟ ಬೇರೆ ಮಾಡಿಸ್ಬೇಕಂತರು ಇವ್ರಿಗೆ. ಇಷ್ಟೊತ್ತನೇ ಕಾಟ ಎಲ್ಲಿ ಓಪನ್ ಐತೆ ಏನೋ ನೋಡೋಣ. ಇದ್ರೆ ಮಾಡ್ತಾನ, ಇಲ್ಲಾಂದರೆ ಹೋಗೋಣ ಬರ್ರಿ. ಮುಂದೆ ಯಾವ್ದಾದ್ರು ಕಾಟ ಇದ್ರೆ ನೋಡೋಣ.